ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ಗೆ ಹಣವನ್ನು ಆ್ಯಡ್ ಮಾಡುವುದು ಹೇಗೆ, ಹಾಗೆಯೇ ಗ್ರೋ ಆ್ಯಪ್ನಲ್ಲಿ ಇರೋ ಹಣವನ್ನು ವಿಡ್ರಾ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲು ಗ್ರೋ ಆ್ಯಪನ್ನು ಓಪನ್ ಮಾಡಿ ಲಾಗಿನ್ ಆಗಿ ಈ ತರಹ ಹೋಮ್ ಪೇಜ್ ಕಾಣಿಸುತ್ತೆ. ನೆಕ್ಸ್ಟ್ ರೈಟ್ ಸೈಡ್ ಕಾರ್ನರಲ್ಲಿ ಕಾಣಿಸ್ತಾ ಇರೋ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಆಪ್ಷನ್ಗಳಿರುತ್ತೆ. ಇಲ್ಲಿ ನಿಮಗೆ ವ್ಯಾಲೆಟ್ ಸಿಂಬಲ್ನ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಆ್ಯಡ್ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನಿಮ್ಮ ಈ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲು ನಿಮ್ಮ ಗ್ರೋ ಅಕೌಂಟ್ನಲ್ಲಿ ಅವೈಲೇಬಲ್ ಇರುವ ಅಮೌಂಟ್ ತೋರಿಸುತ್ತೆ. ಆ ಪೇಜ್ನ ಕೆಳಗಡೆ ಇಲ್ಲಿ ಆ್ಯಡ್ ಮನಿ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ಎಷ್ಟು ಹಣವನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಎಂಟರ್ ಮಾಡಿ. ಇಲ್ಲಿ ನೀವು ಕನಿಷ್ಠ 100 ರೂಪಾಯಿ ಆದರೂ ಆ್ಯಡ್ ಮಾಡಲೇಬೇಕು, ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ಕೆಳಗಡೆ ಕಾಣಿಸ್ತಾ ಇರೋ ಆ್ಯಡ್ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ಗಳ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೀವು ನಿಮ್ಮ ಬ್ಯಾಂಕ್ UPI, ಗೂಗಲ್ ಪೇ, ಫೋನ್ಪೇ, UPI ಆ್ಯಪ್ಸ್, UPI IDs, ನೆಟ್ ಬ್ಯಾಂಕಿಂಗ್ ಹೀಗೆ ಯಾವುದರ ಮುಖಾಂತರ ಬೇಕಾದರೂ ಹಣವನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಗೂಗಲ್ ಪೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆ್ಯಡ್ 5000 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಎಷ್ಟು ಅಮೌಂಟ್ ಹಾಕ್ತೀರಾ ಆ ಅಮೌಂಟ್ ಇಲ್ಲಿ ಬರುತ್ತೆ. ಆಗ ಆ ಪೇಜ್ ರೀಡೈರೆಕ್ಟ್ ಆಗಿ ಗೂಗಲ್ ಪೇಯಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ UPI ಪಿನ್ ಎಂಟರ್ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡಿ. ಅದು ಆದ ಮೇಲೆ ಪುನಃ ರೀಡೈರೆಕ್ಟ್ ಆಗಿ ಗ್ರೋ ಆ್ಯಪ್ ಓಪನ್ ಆಗುತ್ತೆ. ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಇದಾದ 1-2 ಸೆಕೆಂಡ್ಗಳಲ್ಲೇ ನಿಮ್ಮ ಗ್ರೋ ಅಕೌಂಟ್ಗೆ ಹಣ ಬಂದಿರುತ್ತೆ. ಇನ್ನು ನೀವು ಗ್ರೋ ಆ್ಯಪ್ಗೆ ಆ್ಯಡ್ ಮಾಡಿರೋ ಹಣ ಗ್ರೋ ಬ್ಯಾಲೆನ್ಸ್ನಲ್ಲಿ ಉಳಿದಿದ್ರೆ, ಅಥವಾ ನೀವು ಸ್ಟಾಕ್ಸ್ನ ಸೆಲ್ ಮಾಡಿದ್ದೀರಾ ಅದರ ಹಣ ನೀವು ಗ್ರೋ ಆ್ಯಪ್ ಬ್ಯಾಲೆನ್ಸ್ನಲ್ಲಿ ಇರುತ್ತೆ. ಅದನ್ನು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡೋದು ಅಂತ ನೋಡೋಣ. ಗ್ರೋ ಹೋಮ್ ಪೇಜ್ನಲ್ಲಿ ಕಾಣಿಸ್ತಾ ಇರೋ ಈ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಈ ವ್ಯಾಲೆಟ್ ಸಿಂಬಲ್ ಇರೋ ಗ್ರೋ ಬ್ಯಾಲೆನ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಗ್ರೋ ಬ್ಯಾಲೆನ್ಸ್ ತೋರಿಸುತ್ತೆ. ಕೆಳಗಡೆ ವಿಡ್ರಾ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಎಷ್ಟು ಅಮೌಂಟ್ನ ವಿಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಅಮೌಂಟ್ನ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ವಿಡ್ರಾಲ್ ಅಂತ ಕೊಡಿ. ಇಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಗ್ರೋ ಪಿನ್ ಕೇಳುತ್ತೆ, ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ವಿಡ್ರಾ ರಿಕ್ವೆಸ್ಟೆಡ್ ಅನ್ನೋ ಮೆಸೇಜ್ ತೋರಿಸುತ್ತೆ, ಅಲ್ಲಿ ಡನ್ ಅಂತ ಕೊಡಿ. ಇದಾಗಿ 5-10 ಸೆಕೆಂಡ್ಸ್ಗಳಲ್ಲಿ ನಿಮ್ಮ ಗ್ರೋ ಬ್ಯಾಲೆನ್ಸ್ನಿಂದ ಅಮೌಂಟ್ ಡಿಡಕ್ಟ್ ಆಗುತ್ತೆ. 1 ಅಥವಾ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ ವಿಡ್ರಾ ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಇದ್ದರೆ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಆಲ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಗ್ರೋಗೆ ಆ್ಯಡ್ ಮಾಡಿರೋ ಬ್ಯಾಲೆನ್ಸ್, ಸ್ಟಾಕ್ಸ್ನ ತಗೊಳ್ಳೋಕ್ಕೆ ಪೇಯ್ಡ್ ಮಾಡಿರೋದು, ವಿಡ್ರಾ ಮಾಡಿರೋದು, ಹೀಗೆ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಯಾವುದು ಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳ್ಕೊಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.